ಹಲೋ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಳ ದಿನದಿಂದ ವ್ಲಾಗ್ ಮಾಡಿರಲಿಲ್ಲ. ಸೊ ಇವತ್ತೊಂದು ಸ್ಪೆಷಲ್ ಡೇ ಇತ್ತು. ಅಂದರೆ ನಮ್ಮ ಬಿಸಿದು ಒಂದು ಕಿಟಿ ಪಾರ್ಟಿ ಇತ್ತು. ಸೊ ಇವತ್ತು ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಇವತ್ತು ನಮ್ಮ ತಂಗಿ ಕವಿತಾ ಬಿಸಿ ಗ್ರೂಪ್ ಮೆಂಬರ್ ಆಕಿ ಎಲ್ಲ ಮೆಂಬರ್ಸಿಗೂ ಒಂದು ಸ್ಮಾಲ್ ಕಿಟಿ ಪಾರ್ಟಿ ಕೊಡತ್ತಾಳ. ಹೀಗಾಗಿ ಒಂದು ಸ್ಪೆಷಲ್ ಡಿಶ್ ಪ್ರಿಪೇರ್ ಮಾಡೋಣ ಬಾ ಅಂತ ಕರೆದಾಳ. ಸೊ ಅಲ್ಲಿ ಹೋಗಿ ನಿಮಗೂ ಆ ಡಿಶ್ ಏನಂತ ತೋರಿಸ್ತೀನಿ, ಆ ರೆಸಿಪಿ ಕೂಡ ನಿಮ್ಗೆ ತೋರಿಸ್ತೀನಿ. ನಿಮಗೂ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಅಲ್ಲಿ ಹೋಗಿ ನಾನು ಕಂಟಿನ್ಯೂ ಮಾಡ್ತೀನಿ. ನೋಡಿರಿ, ಇಲ್ಲೇ ನಾವು ಶಾವಿಗೆ ಉಪ್ಪಿಟ್ಟಿದ್ದು ತಯಾರಿ ಮಾಡತ್ತೀವಿ. ಬಿಸಿ ಗ್ರೂಪಿಂದ ಹೇಳಿದ್ನೆಲ್ಲ ನಾನು ಇವತ್ತು ನಾವು ಪಾರ್ಟಿ ಕೊಡೋದೈತೆ ಅಂತಂದು ನಮ್ಮ ತಂಗಿ ಎಲ್ಲನೂ ಹೊಂದಿಸಿಟ್ಟಾಳ. ಇದು ನೋಡಿರಿ, ಶಾವಿಗೆ ಉಪ್ಪಿಟ್ಟಿಗೆ ಕ್ಯಾರೆಟ್, ಕ್ಯಾಪ್ಸಿಕಮ್, ಹಸಿ ವಟಾಣಿ, ಇದು ಸಾಲ್ಟ್, ಇದೊಂಚೂರು ಕಡಲೆಬೇಳೆ, ಇದು ಉಳ್ಳಾಗಡ್ಡಿ, ನೆಕ್ಸ್ಟ್ ಬೀನ್ಸ್, ಹಸಿಮೆಣಸಿನ್ಕಾಯಿ, ಕರಿಬೇ, ಇದು ಹಸಿ ಕೊಬ್ಬರಿ, ಉದ್ದಿನಬೇಳೆ. ನೆಕ್ಸ್ಟ್ ಇದು ನೋಡಿರಿ, ಇದು ನನಗೂ ಗೊತ್ತಿರಲಿಲ್ಲ. ಶಾವಿಗೆ ಉಪ್ಪಿಟ್ಟಿಗೆ ಅಂತಂದು ಈ ಥರ ಮ್ಯಾಜಿಕ್ ಕ್ಯೂಬ್ಸ್ ಅಂತಂದು ಇದನ್ನು ಯೂಸ್ ಮಾಡ್ತಾರಂತ. ಅಂದರೆ ಇದನ್ನು ಒಗ್ಗರಣೆ ಹಾಕಿದ್ಮೇಲೆ ಹಾಕೋದು, ಒಗ್ಗರಣೆ ಒಳಗನ ಹಾಕೋದಂತ. ಈ ಥರ ಇದೊಂದು ಹೊಸ ಟೈಪ್ ಹೇಳೋಕ್ಕೆ ನನಗೂ ಗೊತ್ತಿರಲಿಲ್ಲ. ನೀವು ಟ್ರೈ ಮಾಡಿರಿ. ನೆಕ್ಸ್ಟ್ ನಾವು ಶಾವಿಗೆ ಯೂಸ್ ಮಾಡೋದು ಆಶೀರ್ವಾದದ್ದು. ಅಂದರೆ ಇದು ಹುರಿದಿದ್ದೇ ಇರುತ್ತೆ. ಜಸ್ಟ್ ಒಂದ್ಸಲ ಇನ್ನೊಂದ್ಸಲ ನಾವು ಫ್ರೈ ಮಾಡ್ಕೋಬೋದಲ್ಲ, ಫ್ರೈ ಮಾಡ್ಕೋಬಹುದು. ಇಲ್ಲಾಂದ್ರೆ ಅವ್ರು ಆಲ್ರೆಡಿ ಫ್ರೈ ಮಾಡೇ ಕೊಟ್ಟಿರ್ತಾರೆ. ಸೊ ಇದರಿಂದ ಮಾಡಿದ್ರೆ ಉದುರಾಗುತ್ತೆ ಉಪ್ಪಿಟ್ಟು, ಆಮೇಲೆ ಭಾಳ ಟೇಸ್ಟಿ ಆಗುತ್ತೆ. ಈ ಥರ ಇಕ್ಕಿ ನೋಡಿರಿ, ಗೋಲ್ಡನ್ ಬ್ರೌನ್ ಬರುತ್ತೆ. ನಾನು ಒಂಚೂರು ಫ್ರೈ ಮಾಡ್ಯಾಳ. ಸೊ ಇದು ಉಪ್ಪಿಟ್ಟಂತೂ ಮಸ್ತ್ ಆಕೈತಿ ಉದುರು. ಒಂದು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ. ಈಗ ಆಲ್ರೆಡಿ ಇದನ್ನು ನೀರು ಕುದಿಯಕ್ಕೆ ಇಟ್ಟಾಳ. ಈಗ ನಾವು ಒಂದೊಂದು ನಿಮ್ಗೆ ತೋರಿಸ್ತೀನಿ. ನೀವು ಈ ಥರ ಶಾವಿಗೆ ಉಪ್ಪಿಟ್ಟು ಮಾಡಿರಿ, ಟೇಸ್ಟ್ ಆಕೈತಿ ಮನ್ಯಾಗ. ಒಂದು ಬಾಣಲ್ಗೆ ಇಟ್ಟೀವಿ ನಾವು. ಇದ್ರೊಳಗೆ ಎಣ್ಣೆ ಹಾಕಾಕತ್ತೇವಿ. ನೋಡಿ, ಎಷ್ಟು ಜಾಸ್ತಿ ಎಣ್ಣೆ ಆದ್ರೂ ಒಂಚೂರು ಟೇಸ್ಟ್ ಬರುತ್ತೆ. ಸಾಕಾ? ಒಂಚೂರು ಎಣ್ಣೆ ಕಾಯ್ಲಿ. ಎಲ್ಲರೂ ಆಲ್ಮೋಸ್ಟ್ ಶಾವಿಗೆ ಉಪ್ಪಿಟ್ಟು ಇಷ್ಟಪಡ್ತಾರೆ. ಯಾರೇ ನೀವು ಶಾವಿಗೆ ಉಪ್ಪಿಟ್ಟು ಇಷ್ಟಪಡ್ತೀರಿ ಕಮೆಂಟ್ ಒಳಗೆ ಹೇಳ್ರಿ. ಚೂರು ಎಣ್ಣೆ ಕಾದ್ಮೇಲೆ ಈಗ ನೀರು ಕುದಿಸಿದ್ವಲ್ಲ, ಅದ್ರೊಳಗೆ ನಾವು ಏನು ಮಾಡಿದ್ವಿ, MTR ಶಾವಿಗೆ ಹಾಕ್ಕೊಂಡ್ವಿ. ಒಂದು ಕುದಿಬೇಕದು. ಆಶೀರ್ವಾದ ಶಾವಿಗೆ ಹಾಕ್ಕೊಂಡ್ವಿ. ಸ್ವಲ್ಪ ಹೊದಾಡೋ ನೀರೊಳಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿದ್ರೆ ಶಾವಿಗೆ ಬಳ ಅಂತಾವು. ಒಂದು ಸ್ವಲ್ಪ ಕುದಿ ಅಂತೀವಲ್ಲ ಅಷ್ಟೆ. ಆಮೇಲೆ ಹಗಲೆಲ್ಲ ಅದನ್ನು ಕೈಯಾಡಿಸ್ಕೋತಾ ಇರಬೇಕು, ಯಾಕಂದ್ರೆ ತಳ ಹತ್ತು ಚಾನ್ಸಸ್ ಇರುತ್ತೆ. ಹೀಗಾಗಿ ಫುಲ್ ಕುದಿಬೇಕು ಇವು ನೀರು. ನೋಡ್ರಿ, ಕುದ್ಮೇಲೆ ಈ ಥರ ಬಸಿಬೇಕು ಸಾಕಷ್ಟು. ಇಲ್ಲ ನೋಡ್ರಿ, ಬಸ್ದ ಮೇಲೆ ಈ ಥರ ಶಾವ್ಗಿನ ಆರಾಕಿಡ್ಬೇಕು. ಇದು ಎಷ್ಟು ಆರುತ್ತಲ್ಲ ಅಷ್ಟು ಉದುರಾಗಿ ಬರುತ್ತೆ ನಮ್ಗೆ ಶಾವ್ಗಿ. ನಾವು ಒಂದು ಬಟ್ಟೆ ಒಳಗೆ ಹಾಕಿ ಇಟ್ಟೀವಿ. ನೀರಿದ್ರೂ ಕೆಳಗೆ ಹಿಂಕೊಳುತ್ತೆ. ಹಾಕಿಬಿಡಿ. ಈ ಥರ ಬಳ ಅನ್ಬೇಕು, ಮಿಜ್ಜೆ ಆಗಲ್ಲ ಅಂದರೆ ಶಾವ್ಗಿ. ಈಗ ಎಣ್ಣೆ ಕಾದೈತಿ. ಸೊ ಒಗ್ಗರಣೆ ಹಾಕೋಣ. ಫಸ್ಟ್ ಜೀರಿಗೆ, ಸಾಸ್ವೆ, ಕರಿಬೇವು ಐತನ, ಕಡಲೆಬೇಳೆ ಚಂದಿಡ ಒಂಚೂರು ಕಡಲೆಬೇಳೆ ಹಾಕಲ್ಲ. ಇವು ಕಡಲೆಬೇಳೆ ಇಷ್ಟು ಹಾಕ್ಲಂಗ. ನೆಕ್ಸ್ಟ್ ಉದ್ದಿನಬೇಳೆ, ಇವು ಗೋಲ್ಡನ್ ಬ್ರೌನ್ ಬರೋ ತನಕ ಒಂಚೂರು ಕೈಯಾಡಿಸ್ಬೇಕು. ಆಮೇಲೆ ಕರಿಬೇವು, ಹಸಿಮೆಣಸಿನ್ಕಾಯಿ, ಹಿಂಸರಿಕಾಯಿ,
ಉಳ್ಳಾಗಡ್ಡಿ, ಇವೆಲ್ಲ ಒಂಚೂರು ಗೋಲ್ಡನ್ ಬ್ರೌನ್ ಬರೋ ತನಕ ಕೈ ಆಡಿಸ್ಕೋತಿರ್ಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಕೈ ಆಡಿಸ್ಕೋತಿರ್ಬೇಕು. ಎಷ್ಟು ನಾವು ವೆಜಿಟೇಬಲ್ಸ್ ಇದನ್ನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಲ್ಲ ಅಷ್ಟು ಉಪ್ಪಿಟ್ಟು ಟೇಸ್ಟಿ ಆಗುತ್ತೆ. ನಾವು ಯೂಸ್ ಮಾಡ್ತಾ ಇರೋ ಶಾವ್ಗೆ ಆಶೀರ್ವಾದ. ಮಕ್ಕಳು ಕೂಡ ಭಾಳ ಇಷ್ಟಪಡ್ತಾರೆ ಇದನ್ನು, ಶಾವ್ಗೆ ಉಪ್ಪಿಟ್ಟು ಈ ಥರ ಹಾಕಿ ಮಾಡಿದರೆ. ಕೆಲವೊಂದು ಮಕ್ಕಳು ಕಾಯಿಪಲ್ಯ ತಿನ್ನಲ್ಲ ಅಂತ ಎಲ್ಲ ತಾಯಿಗಳು ಕಂಪ್ಲೇಂಟ್ ಹೇಳ್ತಿರ್ತಾರೆ. ಸೊ ನಾವು ಈ ಥರ ಎಲ್ಲ ವೆಜಿಟೇಬಲ್ ಕೂಡ ಇದ್ರೊಳಗೆ ಹಾಕಿ ಮಾಡಿದರೆ ಅದೊಂಥರ ಟೇಸ್ಟ್ ಆಗುತ್ತೆ. ಸೊ ಎಲ್ಲರೂ ನೀವು ಟ್ರೈ ಮಾಡಿರಿ. ಈಗ ನಾನು ಹಾಕ್ತಿರೋದು ಕ್ಯಾರೆಟ್. ಓಕೆ, ನಮ್ಮ ಬಿ ಸಿ ಗ್ರೂಪ್ ಒಳಗೆ 20 ಜನ ಇದ್ದಾರೆ. ಅವರಿಗೆಲ್ಲರಿಗೂ ನಾವು ಈ ಥರ ಅಂದರೆ ಯಾರಿಗೆ ಬಿ ಸಿ ಆಗಿರುತ್ತಲ್ಲ ಅವ್ರ ಮನೆಯಲ್ಲಿ ಪ್ರತಿ ಮಂತ್ ನಾವೇನು ಮಾಡ್ತೀವಿ, ಒಂದು ಸ್ಮಾಲ್ ಪಾರ್ಟಿ ಮಾಡ್ತೀವಿ. ಅಂದ್ರೆ ಅವರು ಇಷ್ಟ ಅವ್ರಿಗೇನು ಆಗುತ್ತಲ್ಲ ಮನ್ಯಾಗ ಮಾಡೋಕ್ಕೆ ಏನು ಪಾಸಿಬಲ್ ಇರುತ್ತಲ್ಲ ಅದನ್ನು ಅವರು ಪಾರ್ಟಿ ಕೊಡ್ಬೋದು. ನಾವು ಚೂಸ್ ಮಾಡ್ಕೊಂಡಿದ್ದು, ನಮ್ಮ ತಂಗಿ ಚೂಸ್ ಮಾಡ್ಕೊಂಡಿದ್ದೆ ಶಾವ್ಗೆ ಉಪ್ಪಿಟ್ಟು. ಯಾಕಂದರೆ ಶಾವ್ಗೆ ಉಪ್ಪಿಟ್ಟು ಇನ್ನೂ ತನಕ ಯಾರೂ ಮಾಡಿರಲಿಲ್ಲ ಬಿ ಸಿ ಒಳಗೆ. ಸೊ ಹಂಗೆ ಶಾವ್ಗೆ ಉಪ್ಪಿಟ್ಟು ಮಾಡೋನು ಅಂದ್ಲು. ಸೊ ಅದಕ್ಕೆ ಶಾವ್ಗೆ ಉಪ್ಪಿಟ್ಟು ಮಾಡತ್ತೀವಿ. ಟೋಟಲಿ 20 ಜನ ಅದೀವಿ ನಾವು. 20 ಜನಕ್ಕೆ ನಾವು 1 kg ಅಷ್ಟು ಶಾವ್ಗೆ ಉಪ್ಪಿಟ್ಟು ಮಾಡಾಕತ್ತೀವಿ. ಹೆಲ್ದಿ, ಟೇಸ್ಟಿ ಆ್ಯಂಡ್ ಕಲರ್ಫುಲ್ ಶಾವ್ಗೆ ಉಪ್ಪಿಟ್ಟು. ಸಾಕೇನು ಹಾಕ್ಲಾ? ಭಾಳ ಹೌದಾ? ಇದು ಹಸಿ ಬಟಾಣಿ ತಂದು ಕುದಿಸಿದ್ಲಕ್ಕಿ. ನೆಕ್ಸ್ಟ್ ಬೀನ್ಸ್ ಹಾಕ್ಲಾ? ಇವೆಲ್ಲ ಎಣ್ಣೆಯೊಳಗೆ ಎಷ್ಟು ಫ್ರೈ ಆಗ್ತಾವಲ್ಲ ಅಷ್ಟು ಟೇಸ್ಟ್ ಆಕೈತಿ. ಅದು ಭಾಳ ಚಂದ ಫ್ರೈ ಆಗಬೇಕು, ಇಲ್ಲ ಅಂದ್ರೆ ಕಚ್ ಆಗಬಾರ್ದು ತಿನ್ನೋ ಮುಂದೆ. ಫುಲ್ ಎಣ್ಣೆಯೊಳಗೆ ಏನಾದರೂ ಫ್ರೈ ಆದವು ಅಂದ್ರೆ ಕರಗಿಬಿಡ್ತಾವೆ. ಇವು ಬೀನ್ಸ್ ಆಗಿರ್ಬೋದು, ಇವು ಕ್ಯಾಪ್ಸಿಕಮ್ ಆಗಿರ್ಬೋದು, ಆಮೇಲೆ ಕ್ಯಾರೆಟ್ ಆಗಿರ್ಬೋದು. ಜೋರಿಟ್ಟೆ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಬೇಯ್ತಾವೆ. ಸ್ವಲ್ಪ ಸಾಲ್ಟ್ ಹಾಕಿ ಒಂಚೂರು ಜಲ್ದಿ ಬೇಯಲಿಲ್ಲ ಅಂದ್ರೆ ಸ್ವಲ್ಪ ಉಪ್ಪು ಹಾಕಬೇಕು. ಯಾವಾಗಲೂ ಒಗ್ಗರಣೆ ಒಳಗೆ ಉಪ್ಪು ಹಾಕಿದರೆ ಸ್ವಲ್ಪ ಜಲ್ದಿ ಬೇಯ್ತಾವು ಅಂತಾರೆ. ನೀವು ಕೂಡ ಮಕ್ಕಳಿಗೆ ಈ ಥರ ವೆಜಿಟೇಬಲ್ ಶಾವ್ಗೆ ಉಪ್ಪಿಟ್ಟು ಮಾಡಿಕೊಡ್ರಿ, ಅವರು ಕೂಡ ಇಷ್ಟಪಡ್ತಾರೆ. ಭಾಳ ಮಂದಿ ಕಾಯಿಪಲ್ಯ ತಿನ್ನೋದೇ ಇಲ್ಲ ಹುಡುಗರು. ಹಿಂಗಾಗಿ ಈ ಥರ ಮಾಡಿದರೆ ನಮ್ಮ ಬಿ ಸಿ ಒಳಗೆ ಜಾಸ್ತಿ ಜನ ಮಕ್ಕಳದಾರ. ಹಿಂಗಾಗಿ ಅವರು ಒಂದು ತಿನ್ನಲಿ ಅನ್ನೋ ಉದ್ದೇಶಕ್ಕೆ ಈ ಥರ ಮಾಡತ್ತೀವಿ ನಾವು ಹೆಲ್ದಿ ಟಿಫಿನ್. ಇಪ್ಪತ್ತು ಜನ ಬಿ ಸಿ ಮೆಂಬರ್, 10 ಜನ ಮಕ್ಕಳು ಅದೀವಿ ನಾವು. ಟೋಟಲಿ ಹಂಗೆ ನೋಡಿದ್ರೆ 30 ಜನ ಆಗ್ತೀವಿ. ಎಲ್ರಿಗೂ ಆಗಲ್ಲ. ಎಲ್ರಿಗೂ ಆಗಲ್ಲ. ಇವು ನೋಡ್ರಿ ಮ್ಯಾಜಿಕ್ ಕ್ಯೂಬ್ಸ್ ಅಂತ ಹೇಳಿದ್ವಲ್ಲ, ಇವು ಸ್ಪೆಷಲಿ ಶಾವ್ಗೆ ಉಪ್ಪಿಟ್ಟಿಗೆ ಅಂತ. ಇವು ನಾನು ಚೂರು ಹಾಕಿದ್ರೆ ಅದೇನಾಗ್ಬಿಡುತ್ತೆ, ಕರಗುತ್ತೆ. ಒಂಚೂರು ಇದು ಹಾಕಿನಿ, ಉಪ್ಪು ಹಾಕೀನಿ, ಮತ್ತು ಸ್ವಲ್ಪ ಸಕ್ಕರೆ ಹಾಕೀನಿ. ಎಲ್ಲವೂ ಕೂಡ ಗೋಲ್ಡನ್ ಬ್ರೌನ್ ಬಂದೈತಿ. ಮ್ಯಾಜಿಕ್ ಕ್ಯೂಬ್ಸ್ ಭಾಳ ಚಲೋ ಅದಾವು, ಮತ್ತು ಅದರಿಂದ ಫ್ಲೇವರ್ ಕೂಡ ಹಂಗೆ ಬರುತ್ತೆ. ಒಂಚೂರು ಅಷ್ಟು ಪುಡಿ ಹಾಕಬೇಕು. ತಗೋತೀನಿ ನೋಡ್ರಿ, ಸ್ಮೆಲ್ ಕೂಡ ಎಷ್ಟು ಮಸ್ತ್ ಬರತೈತಿ. ಈಗ ನೋಡ್ರಿ ಎಲ್ಲ ಕಾಯಿಪಲ್ಯ ಕೂಡ ಮಸ್ತ್ ಗೋಲ್ಡನ್ ಬ್ರೌನ್ ಆಗೈತಿ. ಈಗ ನಾವು ಶಾವ್ಗೆ ತೆಗೆದಿಟ್ಕೊಂಡಿದ್ವಲ್ಲ ಅವನು ಸ್ವಲ್ಪ ಹಾಕಬೇಕು. ಹಾಕಿ ಎಲ್ಲವೂ ಚಲೋ ಹೊತ್ನಾಗ ಮಿಕ್ಸ್ ಮಾಡಬೇಕು. ನೋಡ್ರಿ ಬಿಸಿ ಬಿಸಿ ಶಾವ್ಗೆ ಉಪ್ಪಿಟ್ಟು ರೆಡಿ ಆಗ್ಯದಿ. ವೆಜಿಟೇಬಲ್ ಶಾವ್ಗೆ ಉಪ್ಪಿಟ್ಟಿದ್ದು ಎಲ್ಲ ಮಾಡಿದ್ಮೇಲೆ ಈ ಥರ ಆಗೈತಿ, ರೆಡಿ ಟು ಈಟ್. ಮಾಡಿದ್ದು ನಾವು ಈ ಡಬ್ಬಿಯೊಳಗೆ ಹಾಕ್ಕೊಂಡಿವಿ. ಇದು ಆಲ್ಮೋಸ್ಟ್ 1 kg ಅಷ್ಟು ಶಾವ್ಗೆ ಉಪ್ಪಿಟ್ಟು ಐತಿ. ಆಮೇಲೆ ರಸ್ನ ಮಾಡ್ಕೊಂಡಿವಿ, ಟಿಫಿನ್ ಆದ್ಮ್ಯಾಗ ರಸ್ನ ಕೊಡಾಕಂತಂದು. ಆಮೇಲೆ ಗ್ಲಾಸಸ್ ನಾವು ಈ ಥರ ಫೈಬರ್ ಗ್ಲಾಸ್ ಯೂಸ್ ಮಾಡತ್ತೀವಿ. ಆಮೇಲೆ ಟಿಫಿನಿಗೆ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸ್ ಯೂಸ್ ಮಾಡತ್ತೀವಿ.
ಈಗ ಇವನ್ನೆಲ್ಲ ತೊಗೊಂಡು ನಾವು ಅಲ್ಲೇ ಸೊಸೈಟಿಗೆ ಹೋಗ್ತೀವಿ, ಎಲ್ಲರೂ ಅಲ್ಲೇ ಸೇರ್ತೀವಿ. ಹಿಂಗಾಗಿ ಎಲ್ಲರೂ ಅಲ್ಲೇ ಟಿಫಿನ್ ಮಾಡಿ ಎಂಜಾಯ್ ಮಾಡ್ತೀವಿ. ನೋಡ್ರಿ ಎಲ್ಲರೂ ನಾವು ಸೊಸೈಟಿ ಒಳಗೆ ಕೂಡಿ ಆಲ್ರೆಡಿ ನಾಷ್ಟ ಟಿಫಿನ್ ಮಾಡತ್ತೀವಿ. ಶಾವಿಗೆ ಉಪ್ಪಿಟ್ಟು ತಿಂದು ಟೇಸ್ಟ್ ನೋಡಿ ಥ್ಯಾಂಕ್ ಯು ಆಂಟಿ. ಶಾವಿಗೆ ಉಪ್ಪಿಟ್ಟು ಸೂಪರ್. ಇದು ಬದಾಮ್ ತರಿಸಿದ್ನ ಹಾಂ ಓಕೆ. ಈಗ ಈ ಸ್ಟೆಪ್ ಹೇಳೋರು ಅಷ್ಟ್ರಿಗೂ ಯಾವ್ದಂತಂದು ಸೊ ನೋಡಿದ್ರಲ್ಲ ನೀವು ಕೂಡ ವ್ಲಾಗ್ನ. ನಾವೆಲ್ಲರೂ ಭಾಳ ಮಜಾ ಮಾಡಿದ್ವಿ ಮತ್ತು ವೆರೈಟಿ ಗೇಮ್ಸ್ ಕೂಡ ಆಡಿದ್ವಿ BC ಒಳಗೆ. ಇದು ಫಸ್ಟ್ ಟೈಮ್ ಗೇಮ್ಸ್ ಪ್ರತಿ ಸರಿ ಆಡೋಕ್ಕಾಗ್ತಿರ್ಲಿಲ್ಲ. ಸೊ ಇವತ್ತು ಫ್ರೀ ಮಾಡ್ಕೊಂಡು ಗೇಮ್ಸ್ ಆಡ್ಬೇಕಂತ ಹೋಗಿದ್ವಿ, ಗೇಮ್ಸ್ ಆಡಿದ್ವಿ, ಮಜಾ ಮಾಡಿದ್ವಿ ಎಲ್ಲರೂ ಕೂಡ. ಖುಷಿ ಅನ್ನಿಸ್ತು. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಬಾಯ್.